ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಿತ್ಯಾನಂದನ ಆಶ್ರಮವಾಸಿಗಳ ಗೂಂಡಾಗಿರಿಯ ನಂತರ ಕಾರ್ಯಾಚರಣೆಗಿಳಿದ ಪೊಲೀಸರು ಪ್ರತಿಭಟನಾ ನಿರತರ ಮೇಲೆಯೇ ಲಾಠಿ ಪ್ರಹಾರ ನಡೆಸಿದರು. ನಂತರ ಕನ್ನಡಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ವಶಕ್ಕೆ ತೆಗೆದುಕೊಂಡು ಠಾಣೆಗೆ ಕರೆದೊಯ್ದರು. ಇನ್ನು ನಿನ್ನೆ ಹಾಗೂ ಇವತ್ತು ದಾಂಧಲೆಗೆ ಕಾರಣರಾದ ನಿತ್ಯ ಭಕ್ತರನ್ನ ಕೂಡ ಬಿಡದಿ ಪೊಲೀಸರು ಬಂಧಿಸಿದ್ದಾರೆ. ನಿತ್ಯ ಶಿಷ್ಯರು ಸೇರಿ 12ಕ್ಕೂ ಹೆಚ್ಚು ಮಂದಿ ನಿತ್ಯಾನಂದ ಶಿಷ್ಯರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ನಿತ್ಯಾನಂದ ಮಾತ್ರ ಇನ್ನೂ ಬಂಧನವಾಗಿಲ್ಲ. ಪೊಲೀಸರು ಆಶ್ರಮದಲ್ಲಿ ಜಾಲಾಡಿ ವಾಪಸ್ಸಾದರು. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ನಿತ್ಯಾನಂದನಿಗೆ ಪ್ರಶ್ನೆ ಕೇಳಿದ್ದೇ ತಪ್ಪ? ಅಷ್ಟಕ್ಕೂ ನಮ್ಮ ಪ್ರತಿನಿಧಿ ಕೇಳಿದ ಪ್ರಶ್ನೆ ಯಾವುವು? ಅದನ್ನ ಕೇಳಿ ನಿತ್ಯಾನಂದ ಯಾಕೆ ಇಂಗು ತಿಂದ ಮಂಗನಂತೆ ಆಡ್ದ ಅನ್ನೋದನ್ನ ನೀವೇ ನೋಡಿ. Why are you not receiving any summons from Vinay Bharadwaj? He has sent you court summons and you are not receiving it. No, I don't know whether any summons has been sent and nothing has come. No summons you have received? No summons have come. No, he has filed a case against you and you are not receiving. I do not know. No, I am not absconding. I am not going anywhere. Any case, any summons comes to me, I am attending properly. I never received any summons. No, I came to know that your people are avoiding that summons and they are not. No, they have not been. That is not true. The person who comes with a summons has not been given the entry into the ashram. So then they will have to do the legal course of action. That's all legal proceeding. That's it. No, I will not receive. No, he cannot come here. Please don't take it. I have. It will not be accepted. No, you are not here as a legal person. You are here as a press person. Please don't allow him. Please not allow him. You are here as a press person, not legal person. This is not the legal thing. I won't accept. It is not legal thing. Please don't allow him. Ajit, issuing you a summons on Vinay Bharadwaj. What are you doing here? You take care of your work. Please leave it. Move out. Please get him out. Move out. Not. You are here. Move out. Hello. He's only Not the move out. Give it back. Give it back. You see, this is the media. I've served it. This is the media. You are not served. Served it. You are not served. Get out. I have served it. Just get out. Call the police. He's shaming you people. As As a press media person has is coming, come. you know he. I want to know the issue. I want to know the issue. You are not. You are a press person. If you are not a press person, then you can. Media को This is only media job. He cannot do legal job. Come as a media representative. ನಿತ್ಯಾನಂದನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ, ರಾಜ್ಯ ರೈತ ಸಂಘ, ರಾಜ್ಯ ಒಕ್ಕಲಿಗರ ಯುವ ವೇದಿಕೆ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಬಿಡದಿ ಆಶ್ರಮದ ಬಳಿ ಪ್ರತಿಭಟನೆ ನಡೆಸಿದರು. ಕೆಂಪನಹಳ್ಳಿಯಿಂದ ನಿತ್ಯಾನಂದ ಆಶ್ರಮದವರೆಗೆ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಬಿಡದಿ ಧ್ಯಾನಪೀಠದ ಬಳಿ ಇರುವ ಸ್ವಾಗತ ಫಲಕ ಧ್ವಂಸಗೊಳಿಸಿದರು. ನಿತ್ಯ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ, ಪೊರಕೆ ಸೇವೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಿತ್ಯಾನಂದನ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪತ್ರಕರ್ತರ ಮೇಲೆ ನಿತ್ಯ ಶಿಷ್ಯರ ಅನುಚಿತ ವರ್ತನೆ, ನಿತ್ಯಾನಂದನ ಕಾಮದಾಟ ಖಂಡಿಸಿ ವಿವಿಧ ಸಂಘಟನೆಗಳು ಕಿಡಿಕಾರಿವೆ. ಮೈಸೂರಿನಲ್ಲಿ ನಿತ್ಯಾನಂದನ ವಿರುದ್ಧ ಕರ್ನಾಟಕ ಕಾವಲು ಪಡೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಆನೇಕಲ್ನಲ್ಲೂ ನಿತ್ಯಾನಂದನ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕರವೇ ರಾಜ್ಯ ಉಪಾಧ್ಯಕ್ಷ ಪುನೀತ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕಾರ್ಯಕರ್ತರು ನಿತ್ಯಾನಂದನ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಿತ್ಯಾನಂದನ ವಿರುದ್ಧ ಹುಬ್ಬಳ್ಳಿಯಲ್ಲೂ ವಿವಿಧ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸಿದವು. ನಗರದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಹಲವು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದರು.
ಇನ್ನು ದಾವಣಗೆರೆಯಲ್ಲೂ ಕೂಡ ನಿತ್ಯಾನಂದನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪತ್ರಕರ್ತರ ಮೇಲೆ ನಿತ್ಯ ಶಿಷ್ಯರ ಅನುಚಿತ ವರ್ತನೆ ಖಂಡಿಸಿ ಕರ್ನಾಟಕ ನವಸೇನೆ ಪ್ರತಿಭಟನೆ ನಡೆಸಿತು. ಕೂಡಲೇ ನಿತ್ಯಾನಂದನ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ನಿತ್ಯಾನಂದ ಭಕ್ತರ ದಾಂಧಲೆಗೆ ಕೊಪ್ಪಳದಲ್ಲೂ ಭಾರೀ ವಿರೋಧ ವ್ಯಕ್ತವಾಗಿದೆ. ಪತ್ರಕರ್ತರ ಜೊತೆ ಅನುಚಿತವಾಗಿ ವರ್ತಿಸಿದ ನಿತ್ಯ ಶಿಷ್ಯರ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಶೋಕ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಮ್ಮ ನಾಡಿನ ಸಂಸ್ಕೃತಿ ಹಾಳು ಮಾಡಿದ ನಿತ್ಯಾನಂದ ಕಲ ಸ್ವಾಮೀಜಿಗೆ, ಸಂಸ್ಕೃತಿ ಹಾಳು ಮಾಡಿದ ಕಲ ಸ್ವಾಮೀಜಿಗೆ ಬೇಕೇ ಬೇಕು, ಬೇಕೇ ಬೇಕು ನಿತ್ಯಾನಂದ ಸ್ವಾಮೀಜಿಗೆ, ಸ್ವಾಮೀಜಿಗೆ. ಈಗಾಗಲೇ ಹೋರಾಟ ನಡೆಸಿದಂತಹ ನಿತ್ಯಾನಂದ ಆಶ್ರಮದಲ್ಲಿ ಪ್ರತಿಭಟನೆ ನಡೆಸಿದಂತಹ ಕರ್ನಾಟಕ ನವನಿರ್ಮಾಣ ಕಾರ್ಯಕರ್ತರಿಗೆ ನಾಳೆ ಮಧ್ಯಾಹ್ನದವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 14 ಜನ ಕಾರ್ಯಕರ್ತರು ನಾಳೆ ಮಧ್ಯಾಹ್ನದವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಈಗಾಗಲೇ ನಿತ್ಯಾನಂದ ಆಶ್ರಮದಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸಿದ್ರು. ಹಲವಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಗಾಯವಾಗಿತ್ತು. ಅವರಿಗೆ ಕೆಲವರಿಗೆ ಕೈ ಮುರಿದಿತ್ತು, ಕೆಲವರಿಗೆ ಕಾಲು ಮುರಿದಿತ್ತು. ಅದಾದ ನಂತರ ಪೊಲೀಸರು ಅವರನ್ನೆಲ್ಲ ಬಂಧಿಸಿದ್ರು. ರಾಮನಗರ ಜಿಲ್ಲಾ ಕೋರ್ಟ್ ಮುಂದೆ ಇವರನ್ನ ಈಗ ಹಾಜರುಪಡಿಸಲಾಗಿತ್ತು. 14 ಜನ ಕಾರ್ಯಕರ್ತರಿಗೆ ನಾಳೆ ಮಧ್ಯಾಹ್ನದವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರಿಂದ. ಪ್ರಕಾಶ್, ಈ 14 ಜನರ ವಿರುದ್ಧ ಯಾವ ರೀತಿಯ ಆರೋಪಗಳನ್ನ ಮಾಡಲಾಗಿತ್ತು? ಭಾವನಾ, ಏನಂದ್ರೆ ನಿತ್ಯಾನಂದ ಆಶ್ರಮದಲ್ಲಿ ನಡೆದಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ರು ಅಂತ ಹೇಳಿ ಏನು ಪ್ರಕರಣವನ್ನ ದಾಖಲಿಸಿದ್ರು. ಅದೇ ರೀತಿಯಾದಂತಹ ಪ್ರಕರಣವನ್ನ ಕರ್ನಾಟಕ ನವನಿರ್ಮಾಣ ಸೇನೆ ವೇದಿಕೆಯ ಕಾರ್ಯಕರ್ತರಿಗೂ ಕೂಡ ಹಾಕಿತ್ತು. ಅದ್ರ ಜೊತೆಗೆ ಒಳನುಗ್ಗಿ ದಾಂಧಲೆ ಮಾಡಿದ್ದಂಥದ್ದು, ಯಾವುದೇ ಅನುಮತಿ ಇಲ್ಲದೆ ಒಳಗಡೆ ನುಗ್ಗಿದ್ದಂಥದ್ದು, ಮತ್ತೆ ಅವರು ಏನು ನಿತ್ಯಾನಂದರ ಅನುಯಾಯಿಗಳಿಗೆ ಕೂಡ ಹಲ್ಲೆ ಮಾಡಿದ್ದಂತ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಪ್ರಕರಣಗಳು ದಾಖಲಾಗಿದ್ವು. ಆದ್ರೆ ಒಂದು ದುರಂತ ಅಂದ್ರೆ ಈ ಪ್ರಕರಣ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿತ್ಯಾನಂದನ ಭಕ್ತರ ಮಾಡಿದಷ್ಟೇ ಮಾಡಿದ್ದನ್ನೆಲ್ಲವನ್ನೂ ಕೂಡ ಪರಿಗಣಿಸಬೇಕಾಗಿತ್ತು. ಆದ್ರೆ ಅದೆಲ್ಲವನ್ನೂ ಕೂಡ ಮುಚ್ಚಿ ಹಾಕಿ ಈಗ ಕರ್ನಾಟಕ ನವನಿರ್ಮಾಣ ಸೇನೆ ವೇದಿಕೆಯ ಕಾರ್ಯಕರ್ತರನ್ನು ಮಾತ್ರ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆ ತರದ ಒಂದು
ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪೊಲೀಸ್ ಇಲಾಖೆ ಎಲ್ಲೋ ವೈಫಲ್ಯ ಕಾಣಿಸ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಜೊತೆಗೆ ಏನು ನಾಳೆ ಈ ಎಲ್ಲ ಕಾರ್ಯಕರ್ತರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಭವನ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಈಗ ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.